ಹಲೋ ವೀಕ್ಷಕರೇ, ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವು ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೀವಿ ಕ್ಯಾತನ್ಮಕ್ಕಿ ಹಿಲ್ಸಿಗೆ. ಎಲ್ಲರೂ ಮಾಡೋ ಒಂದು ಮಿಸ್ಟೇಕ್ ಏನಂದರೆ ಎಲ್ಲ ಇದಕ್ಕೆ ಹೋಗ್ತಾರೆ ಕುದುರೆಮುಖ, ಬಟ್ ಯಾರು ಕ್ಯಾತನ್ಮಕ್ಕಿ ಹೋಗಲ್ಲ. ಸೊ ನಾವು 4 ಜನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ನಮ್ಮದು ಕಾರ್ ತಗೊಂಡು ತೀರ್ಥಹಳ್ಳಿಯಿಂದ ಕ್ಯಾತನ್ಮಕ್ಕಿ ಹೋಗ್ತಾ ಇದ್ದೀವಿ. ಬನ್ನಿ ರೈಡ್ನ ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಹಾಂ, ಕಾರ್ ನಿಮ್ಮದೆ. ಬ್ಲಾಗರು ಪೆಟ್ರೋಲ್ನ ಸಹ ಹಾಕ್ಸಿದ್ದಾರೆ ದುಡ್ಡು. ನೋಡಿ ಈಗಿನ ಕಣ್ಣ ಆಪರೇಷನ್ ಆಗಿದೆ ಮೊನ್ನೆ. ಇಲ್ಲಿ ತಾಳ, ನಾನು ಜಯನಗರ ಅವ್ರು ಹೊಡಿತೀನಿ. ಅಲ್ಲಿವರೆಗೆ ಸ್ವಲ್ಪ ಇದು ಹೇಳ್ರಿ ಸರ್. ಜಯನಗರ, ಜೈಪುರ, ಸರಿ. ಚಿರಂತನ್ ಹೋಯ್ತಲ್ಲ ಇದು, ಅದು ಆಫ್ ಆಗುತ್ತೆ. ಅದು ಆನ್ ಇಡೋದು ಇಡ್ಬೇಕಾ? ಅದು ನಿನಗೆ ಚಾರ್ಜ್ ಹೋಗುತ್ತೆ ಅಂತ ನಾನು ಇದು ಕೂಡ ಇಲ್ಲ. ಸನ್ ಗ್ಲಾಸ್ ಅದು ಬ್ಯಾಗಲ್ಲ ಐತೆ ನೋಡೋದೆ ಚಿರು. ಸೊ ವಿ ಜಸ್ಟ್ ಎಂಟರ್ಡ್ ಚಿಕ್ಕಮಂಗ್ಳೂರು ಡಿಸ್ಟಿಕ್. ಇಲ್ಲಿಂದ ತುಂಬ ರೈಡ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಹೇಳ ಅವ್ನು ನೋಡು, ಸೈಲೆಂಟ್ ಆಗ್ಬಿಟ್ಟು ಇಷ್ಟ ತನಕ ಮಾತಾಡ್ತಾನ ಅವ್ನು ಚಿರಂತನ. ಅವನು ಕ್ಯಾಮ್ರಾ ಆನ್ ಮಾಡಿ ಇದು ಹಾಕ್ತೀನಿ ನಾನು. ಅದು ಒಂದು ಝೂಮ್ ಹಾಕಿ ಮೀಸೆ ಬಿಸಿಲು ಕಡಿಮೆ ಆಯ್ತು ಅದಕ್ಕೆ. ಅಲ್ಲ ಅದು ಈಗ ಆನ್ ದಿ ವೇ ನಮಗೊಂದು ಫಾಲ್ಸ್ ಸಿಕ್ಕಿದೆ, ನೋಡ್ತಾ ಇದ್ದೀವಿ. ಫಾಲ್ಸ್ ಮಾತ್ರ ಸೂಪರ್ ಆಗಿದೆ. ಹೆಂಗಿದೆ ಫಾಲ್ಸ್ ರೋಡು? ಅಣ್ಣ ಸ್ಟೆಪ್ನಿ ಹಾಕಿ ಹೆಂಗ್ ಕುಂತಿದ್ದಾರೆ ಮಕ್ಕಳು. ಸ್ಟೆಪ್ನಿ ಹಾಕಿ ಈ ಸೀನರಿ ನೋಡಿ ಎಲ್ಲ ರಿಲೀಫ್ ಆಗಿದೆ. ಅಮ್ಮ, ಇದು ಯಾವ ನದಿ ಗೊತ್ತಾ? ಮೇ ಬಿ ಸಂಸ್ಥೆಯಿಂದ ಬರುತ್ತಲ್ಲ ಹಿಂದೆ. ಅದೇ ನದಿ ಅನ್ಸುತ್ತೆ ಕಣ. ಇಲ್ಲ, ಭದ್ರಾ ನದಿ ಇರ್ಬೋದು.
ಮಾಡಿದ್ಯಾ? ಸೊ ವಿ ಆರ್ ಆಲ್ಮೋಸ್ಟ್ ನಿಯರ್ ಟು ದಿ ಕ್ಯಾತನ್ಮಕ್ಕಿ ಹಿಲ್ಸ್. ರೈಡ್ ಹೆಂಗಿತ್ತಪ್ಪ ಅಭಿ? ನೋಡಿ ರೋಡ್ ನೋಡಿ. ಮಧ್ಯ ಫಾಲ್ಸ್ ಸಿಕ್ತಿತ್ತು, ಸ್ವಲ್ಪ ದೂರ ಇಡಿ. ಮಧ್ಯ ಫಾಲ್ಸ್ ಸಿಕ್ತಿತ್ತು. ಇಲ್ಲಿ ರೋಡ್ ಮಾತ್ರ ಚೆನ್ನಾಗಿದೆ, ಒಳ್ಳೆ ಆಫ್ ರೋಡ್ ಗಾಡಿ ತಗೊಬಂದ್ರೆ ಸೂಪರು. ಸೊ ಈಗ ಹೋಗ್ತಾ ಇರೋದು ನಾವು ಗಾಳಿಗುಡ್ಡ ಹಿಲ್ಸ್, ಅಂದರೆ ಕ್ಯಾತನ್ಮಕ್ಕಿ ಅಂತಲೇ ಕರೀತಾರೆ. ಪ್ಲಾಂಟೇಶನ್ ಯಾವುದು, ತೋಟ ಯಾವುದು, ಕಾಡು ಯಾವುದು, ಯಾವುದು ಗೊತ್ತಾಗಲ್ಲ. ನೋಡಿ ಹಿಲ್ ಸ್ಟೇಷನ್ಸ್ ಎಲ್ಲ ಹೆಂಗೆ ಕಾಣುತ್ತೆ. 13ಕ್ಕೆ ಬಂತೀವಿ ಅಲ್ಲ, ಏನು ಮಾಡೋಕ್ಕಾರ ಈಗ ನಿಲ್ಲಿಸ್ತಾ ಇದೀವಲ್ಲ. ಮುಂದೆ ನೋಡ್ತೀನಿ ನೋಡಲ್ಲ. ಇದು ಸಹ್ಯಾದ್ರಿ ಬೆಟ್ಟಗಳ, ಇಲ್ಲಿಂದ ಮಹಾರಾಷ್ಟ್ರದ ಮೇ ಬಿ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಕಣ ನಾವು ಕ್ಯಾತನ್ಮಕ್ಕಿಗೆ. ಅಲ್ಲ ಜಿಗಣೆ ಯಾರು ಕಟ್ಸ್ಕೊಂಡಿಲ್ಲಲ್ಲ, ಈಗ ಅಭಿಗೊಂದು ಬಿಡ್ಬೇಕು ಅದಕ್ಕೆ. ನೋಡಿ ನಮ್ಮ ಡ್ರೈವರ್ ಡುಕಾಟಿ ಹಾಕೊಂಡು ಕಾರಲ್ಲಿ ಕುಂತೀವಿ, ಫೀಲ್ ಬರಲಿ ಅಂತ. ಹಿಲ್ ಸ್ಟೇಷನ್ ಸ್ಟಾರ್ಟ್. ಟೈರ್ ಏನಾಗಿಲ್ಲಲ್ಲ ಮಾಮ? ಟೈರು ಸ್ವಲ್ಪ ಅಲ್ಲಾಡ್ತಿದೆ. ಇಳಿಸ್ರ ನಿಧಾನ. ಸಾರಿ ಇಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಆಗ್ತಾ ಇದೆ. ಅದೆಲ್ಲ ಇಟ್ಟಿನಿ ನಾನು, ಹಾರಿಜಾಂಟಲ್ ಸ್ಟೆಬಿಲೈಸೇಷನ್. ಇದೇ ಜೀಪ್ನಲ್ಲಿ ಹೋಗೋದು ನಾವು. ಹೌದೌದು. ಬೆಂಗಳೂರಿಗೂ ಮಾರ್ತಳ್ಳಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೌದು. ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಇಲ್ಲಿ ಸೊ ನಿಮಗೆ ಈಗ ನೋಡಿ ಬಂದ್ಮೇಲೆ ನಿಮಗೆ ಒಂಥರ ರಿಲೀಫ್ ಅನ್ಸುತ್ತೆ ಮಾಮ. ಅದಕ್ಕೆ ಹೇಳಿದ್ದು, ನೀವು ಮಳೆ ಅಂತೀರಾ, ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಮಳೆ ಇರಲ್ಲ, ಯಾಕೆ ಗೊತ್ತಾ? ಇಲ್ಲಿ ಈಗ ಏನಂತ ಅದು ಭಾಳ ಆವಾಗ ಹೇಳ್ತಾ ಇದ್ದೆ, ಇಲ್ಲಿ ಮೋಡ ತಡಿಯತ್ತೆ, ಮೋಡ ತಡೆದು ಇಲ್ಲಿ ಮಳೆ ಹೊಡಿಯಲ್ಲ, ತಡೆದ್ರೇನೆ ಮಳೆ ಬರೋದು ಅಂತ. ಮುಂದೆ ಮಳೆ ಬರುತ್ತೆ. ಇಲ್ಲೇ ಮಳೆ ಬರಲ್ಲ, ಮೋಡ ಇಲ್ಲಿ ತಡೆದು. ನೋಡಿ ಹೊಸ ಜಿಯೋಗ್ರಫಿ UPSC ಸಿಲೆಬಸ್ ನಲ್ಲಿ ಓದಿದ್ದಾರೆ. ನೋಡಿ ಇಲ್ಲೆಲ್ಲ ಈ ತರ ದೃಶ್ಯಗಳನ್ನ ನೀವು ನೋಡ್ಬೇಕಂದ್ರೆ ನಿಧಾನ ಹೋಗ. ನಿಧಾನ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗೈತೆ, ಅಲ್ಲೆಲ್ಲ ಹೋಗೋದಿತ್ತು ಚೆನ್ನಾಗಿದೆ. ಹಾಂ ನಿಧಾನ ನೋಡಿ ಫ್ರೆಂಡ್ಸ್, ನಮ್ಮ ಆದರ್ಶ ಹೇಳೋ ಪ್ರಕಾರ ಬೆಂಗಳೂರಲ್ಲಿ ಮಿಂಚು ಹೊಡೆದ್ರೆ ಇಲ್ಲಿ ಮಳೆ ಬರುತ್ತಂತೆ. ಅಲ್ಲೋ ಅಲ್ಲಿ ಚರಂಡಿ ತರ ಎಲ್ಲ ಚೆನ್ನಾಗಿತ್ತು, ಅದೆಲ್ಲ ಮಾಡೋದಿಲ್ಲ. ನಾವು ನಿಲ್ಸಲ್ಲಿ ಒಂದು ಫೋಟೋ ಹೊಡ್ಸ್ಕೊಂಡು ಅಲ್ಲ ನೋಡಿದೆ, ಅಲ್ಲಿ ಚೆನ್ನಾಗಿತ್ತಲ್ಲ ಅದು. ಚೆನ್ನಾಗಿತ್ತು ಅಲ್ಲಿ. ಅಲ್ಲ ಇಂಥ ಪ್ಲೇಸ್ ತುಂಬ ಇದಾವೆ ಅಲ್ಲಿ. ಮುಂಗಾಣ AC ಹಾಕಿಲ್ಲ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಗಾಡಿಲಿ ಪವರ್ ಇಲ್ಲ ಅಂತ. ಗಾಡಿಲಿ ಮತ್ತೆ ಡ್ರೈವರ್ ಇಬ್ಬರಿಗೂ ದಮ್ಮಿಲ್ಲ. ಅಲ್ಲೋ ನಿಮ್ಗೆ ಓಡ್ಸಲೇ ಫೋಟೋ ಇಲ್ಲಿ ವಿಡಿಯೋ ಮಾಡ್ತೀನಿಲ್ಲ ನಾನು. ಅಲ್ಲೋ ನಿಧಾನ ಹೋಗಂತೀರಾ, ಆಮೇಲೆ ಓಡಿಸ್ತೀರ. ನಿಧಾನ ಹೋಗ್ಬೇಕು. ಮೂವ್ಮೆಂಟ್ ಅಲ್ಲ ನಮ್ಮ ವೀಕ್ಷಕರಿಗೆ ವ್ಯೂ ತೋರಿಸ್ತಾ ಇದ್ದೀನಿ. ಗಾಡಿ ಈಗ BMW ಕನ್ವರ್ಟ್ ಆಗ್ತಿದೆ. 12 ನೋಡ್ರಲ್ಲ ವ್ಯೂ ನೋಡ್ರಲ್ಲ, ಸೂಪರ್. ಚಲಿಸುವ ಮೋಡಗಳು ಪಾರ್ಟ್ 3. ಅಲ್ಲಿ ಹಿಂಗೆ ತೋರಿಸ್ಬಿಡು. ಸೆಟ್ ಮಾಡ್ತೀನಿ. ಟಿಕೆಟ್ ತಗೊಂಡೋಗಿದೆ ಆಯ್ತಾ? ಹಾಂ ಅಲ್ಲ ಟಿಕೆಟ್ ಮೇಲೆ ತಗೋಣ, 50 ರೂಪಾಯಿ ತಗೊಂಡು ಇಲ್ಲೇ ತಗೋಣ. ಹಾಂ ಅದಕ್ಕೆ ಗ್ರೂಪ್ ಸೇರ್ಬಿಡು ಅಂತ ಹೇಳಿದ್ರೆ ಅವರು ಎಲ್ಲ ಸೇರ್ಸ್ ಕೊಟ್ಬಿಟ್ಟಿದ್ರು ಹೋಲ್ಸೇಲ್. ಕೊಟ್ಟಿಲ್ಲ ಅದು ಕೊಟ್ಟಿರೋ ಎಲ್ಲ ಬಂದಿಲ್ಲ, ಅದೇ ಗ್ರೂಪ್ ಅಂತ ಹೇಳಿದ್ರೆ. ಹಾಂ ಹೌದೌದು. 4 ಟೈರ್ ಬಿಚ್ಕೊಂಡು ತಗೊಂಡು ಹೋಗುತ್ತೆ. ಈ 1 ಟೈರ್ ಬಿಚ್ಚಿವೆ. ಫ್ರೀಜಾ ಗಾಡಿಯಾ? ಹಾಂ ಜೀಪಿ ಕಟ್ಟಿ ಎಳ್ಕೊಂಡು ಹೋಗ್ಬೋದು. ಬೆಳೆಯುತ್ತಾ ಜೀಪು? ಹಾಂ ಇದು
ಮತ್ತೆ ಒಳ್ಳೆ ಇದು ಏನಂತ ರೆಂಟ್ ಹೌದು ಆಗ್ತೀಯ ಹತ್ತತ್ತ ಬಟ್ ಗಾಡಿ ಮೇಲೆ ಯಾರು ಕೂರ್ಬಾರ್ದು ಆಕ್ಸಿಲೇಟರ್ ಕೊಡೋದು ಟೋಟಲ್ 7 ಜನ ಅಲ್ಲ ಕೆಪಾಸಿಟಿ? 7 8 ರೋಡ್ ಸರಿ ಇಲ್ಲ. ಹೌದೌದು ಈ ತನಕ ಹೆಂಗೋ ಬಂತು, ಇನ್ನು ನೋಡಿ ರೋಡು. ಹೌದಾ? ಇದು ರೋಡ ಇದು ರೋಡ್ ಇಂಗ್ಲೀಷ್ ಅಲ್ಲಿ ಹೊರಗಾಕ್ಯಪ್ಪ. ಬೊಲೆರೋ ನೋಡೋದು ಫಾರ್ಚುನರ್ ಫಸ್ಟ್ ಆಯ್ತು ಮುಂದೆ ಇಲ್ಲಿ ನೋಡಿ ಹೋದ್ರೆ ಕೆಳಗೆ ಮಾಡ್ತೀನಿ. ಸೊ ಫಾರ್ಚುನರ್ ಬಂತು, ಒಂದು ಕಾರ್ ಹೋಯ್ತು, ಮತ್ತೆ ಇನ್ಯಾರು ಹೋಯ್ತು ಅಷ್ಟೇ, ಬೊಲೆರೋ ಒಂದು ಹೋಯ್ತು. ಅಲ್ಲ ಓನ್ ವೆಹಿಕಲ್ ತರ್ಬೋದಾ? ತರ್ಬೋದು, ಆಫ್ ರೋಡ್ ನಿಮಗೆ ಈ ರಸ್ತೆಯಲ್ಲಿ ಹೋಗಿ ಹಾಂ ಅಭ್ಯಾಸ ಇರಬೇಕು, ಆಫ್ ರೋಡಿಂಗ್ ಮಾಡಿ ಹೋಗಿ ಗೊತ್ತಿರಬೇಕು. ಹೌದು. ನಿಮ್ಗೆ ಏನಾಗ್ತದೆ, ನಿಮ್ಗೆ ಕೆಲವು ಈ ಕಡೆ ಗಾಡಿ ಬರಲಿಲ್ಲ ಅಂದರೆ ಹೌದು, ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಹಾಂ ರಿವರ್ಸ್ ಆಗುತ್ತೆ ಏನಾದ್ರೆ ನಿಮ್ಗೆ ಗಾಡಿ ಅಪ್ಸೆಟ್ ಆಗುತ್ತೆ. ಇಲ್ಲೆಲ್ಲ ಹೋಗುದು ಹೆಂಗೈತೆ ನೋಡುವ. ಅಲ್ಲ ಏನೊಂದು ಟೈರ್ ಒಂದು 10,000 ಬರುತ್ತಾ? ಅಷ್ಟು ಬರಲ್ಲ ಅಲ್ಲ? ಒಂದು 5,000ಕ್ಕೆ ಚೇಂಜ್ ಮಾಡಿಸ್ಬೇಕು. ಹೊಡೆದೇ ಹೋಗ್ತಾವೆ ಬಟನ್ ಇರುತ್ತೆ. ಹಾಂ ಹಾಂ ಏನು ಮಾಡಕ್ಕೆ ಮೈಲೇಜ್ ಬರುತ್ತೆ ಇಲ್ಲಿ 4 ಬರುತ್ತೆ 3 4 ರೆಡಿ ಇಲ್ಲ ಎಲ್ಲ 4 ಎಕ್ಸ್ಟ್ರಾ ಗೇರಲ್ಲಿ ಬರೋಲ್ಲ. 4x4 ರೈಸ್ ಆಗ್ತದೆ, ಇಂಜಿನೇ ರೈಸ್ ಆಗುತ್ತೆ ಬಿಟ್ರೆ ಹಾಂ ಗಾಡಿ ನಿಮಗೆ ಕಿಲೋಮೀಟ್ರ್ ಜಾಸ್ತಿ ಓಡಲ್ಲ. ಹೌದು ಮತ್ತು ಡೀಸೆಲ್ ನಿಮಗೆ ಮೈನ್ ರೋಡಲ್ಲಿ 10 ಕಿಲೋಮೀಟ್ರ್ ಹೋಗೋದು ಅಂದರೆ ಇಲ್ಲಿ 1 ಕಿಲೋಮೀಟ್ರ್ ಹೋಗೋದು ಅಲ್ಲ ಅಷ್ಟು ಇಳಿ ಆಗ್ತದೆ. ನೀವು ಎಷ್ಟು ವರ್ಷದಿಂದ ಓಡಿಸ್ತೀರ? 30 ವರ್ಷದಿಂದ. ಏನಾದರೂ ಆಕ್ಸಿಡೆಂಟ್ಸ್ ಆಗಿದಾವ ನೀವು ನೋಡಿದಾಗ? ಆಗ್ತಾ ಇರ್ತಾವ. ಬಟ್ ಕ್ಯಾಬ್ ಇದ್ದಾರೆ ಯಾರಿರಲ್ಲ, ಕೆಳಗೆ ಹೋಗಿಲ್ಲ, ಮುಗಿಸ್ಕೊಂಡಿದ್ದೆಲ್ಲ ಇದೆ. ಸೊ ಫೈನಲಿ ರೀಚ್ ದಿ ಟಾಪ್ ಆಫ್ ಕ್ಯಾತನ್ ಮಕ್ಕಿ. ಪ್ಲೇಸ್ ಹೆಂಗಿದೆಯಪ್ಪ? ಸೂಪರ್. ಫೈನಲಿ ವರ್ತ್ ಇಟ್ ಗಾಯ್ಸ್. ನಮ್ಮ ಆಶೀಶ್ ಕಡೆಯಿಂದ ಥಮ್ಸ್ ಅಪ್ ಬಂದಿದೆ ಅಂದರೆ ಅಡ್ಡಿ ಇಲ್ಲ. ಸ್ವಲ್ಪ ಇಡಿ ನಂದೋಡಿ. ಸೊ ನೀವು ಒಂದು ಕಿಲೋಮೀಟ್ರು ಅಲ್ಲ ಒಂದು 500 ಮೀಟರ್ಸ್ ನಡಿಬೇಕು. ಅದು ಒಂದು ಅಲ್ಲಿಗೆ ಹೋಗೋಕೀಗ ಇಳಿದು ಟೈಮು 1 ಗಂಟೆ. ಅಂತ ಹ್ಞೂ
ಫೈನಲಿ ವಿ ಡಿಡ್ ಇಟ್ ಗೈಸ್. ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್? ಸೂಪರ್. ಹಾಂ ನೀವಂತೆ ಮೀ ನಾನೊಂದು ಮೈಕ್ ಹಾಕೊಂಡಿದ್ದೆ ಇಲ್ಲಿ ಹೇಳ್ತಾ ಇದ್ದೆ. ಒಟ್ಟಾರೆ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು. ಸೊ ಒನ್ ಆಫ್ ದಿ ಮಸ್ಟ್ ವಿಸಿಟೆಡ್ ಪ್ಲೇಸ್ ಎಲ್ಲ ಯೂಸ್ ಮಾಡಲೇಬೇಕು. ಸೊ ಬನ್ನಿ, ಏಜ್ ಇದ್ದಾಗಲೇ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ಬೋದು ಅಲ್ಲಣ್ಣ ಅಭಿ? ಅಲ್ಲ, ಏಜ್ ಇದ್ದಾಗಲೇ ಬಂದು ನೋಡಿ ಅಂತ ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ. ಮೇಲೊಂದು ಹೆವಿ ಗಾಳಿ ರೈನ್ ಇದೆ, ಸ್ವಲ್ಪ ಹುಷಾರು. ಈಗ ಕೆಳಗೆ ಇಳಿತಾ ಇದ್ದೀವಿ. ಏನಿಲ್ಲ, ಒಂದು 500 ಮೀಟರ್ಸ್ ಮೇಲೆ ಹತ್ಬೇಕಷ್ಟೇ. ಅಲ್ಲಿ ಒಳ್ಳೆ ವ್ಯೂ ಇದೆ. ಮತ್ತೆ ಕೆಳಗೆ ಇಳಿದು ಸೊ ನೀವು ಕಾಣ್ತಾ ಇರ್ಬೋದು ಜೀಪ್ಗಳೆಲ್ಲ ಅಲ್ಲಿ ನಿಂತಿದ್ದಾವೆ. ಹತ್ತಿರ ಹಾಂ. ಆಮೇಲೆ ನಿಮಗೆ ಜೀಪಿಗೆ ಒಂದು ಗಾಡಿಗೆ 1500-1400 ರೂಪಾಯಿ ಆಗುತ್ತೆ ಪರ್ 7 ಮೆಂಬರ್ಸು, ಅಷ್ಟು ಕೆಪಾಸಿಟಿ. ಸೊ ಬನ್ನಿ, ಎಂಜಾಯ್ ಮಾಡಿ.